ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮನೆಯಲ್ಲಿ ಯಾವ ಥರ ಶಾಂಪೂ ಮಾಡೋದು ಅಂತ ನೋಡೋಣ. ಈ ಥರ ಶಾಂಪೂ ನಾವು ಬಳಸೋದ್ರಿಂದ ಕೂದಲು ಬೇಗ ಬೆಳ್ಳಗಾಗಲ್ಲ, ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಅದೇ ರೀತಿ ಡ್ಯಾಂಡ್ರಫ್ ಅಂತೂ ನಮಗೆ 2 ವಾಶಲ್ಲೇ ಕಮ್ಮಿ ಆಗೋದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಮಗೆ ಮನೆಯಲ್ಲೇ ಸಿಗುವಂಥ ಸೀಗೆಕಾಯಿ, ಆಮ್ಲ, ರೀಠಾ, ಅಲೋವೆರಾ, ರೋಸ್ಮೆರಿ, ಸೋಕ್ಡ್ ರೈಸ್ ವಾಟರ್, ಫ್ಲ್ಯಾಕ್ ಸೀಡ್ಸ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಾವು ಮನೇಲೇ ಶಾಂಪೂನ ಮಾಡ್ಕೋಬೋದು ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ. ಸೊ ನಾವು ಇವತ್ತು ಶಾಂಪೂ ಮಾಡ್ತೀವಿ ಅಂದರೆ ನಿನ್ನೆ ರಾತ್ರಿ ಹಾಗೇ ಎಲ್ಲನೂ ನೀರಲ್ಲಿ ನೆನೆಸಿಟ್ಕೋಬೇಕು. ಸೊ ಈಗ ರೀಠಾ ಹಾಕಿದ್ದೀವಿ, ಸೀಗೆಕಾಯಿ, ಇದು ನೆನೆಸಿಟ್ಕೊಂಡಿರುವಂಥ ಆಮ್ಲ, ಇದೆಲ್ಲ ನಮಗೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಮೆಂತ್ಯ ಕೂಡ ಹಾಕ್ತಾಯಿದ್ದೀವಿ. ಇದರಿಂದ ಮೆಂತ್ಯ ಹಾಕೋದ್ರಿಂದ ನಮ್ಮ ರೂಟು ಸ್ಟ್ರಾಂಗ್ ಆಗುತ್ತೆ. ರೋಸ್ಮೇರಿ ಹಾಕ್ತಾಯಿದ್ದೀವಿ. ರೋಸ್ಮೇರಿಯಿಂದ ನಮಗೆ ಕೂದಲು ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ಲ್ಯಾಕ್ ಸೀಡ್ಸು ನಮ್ಮ ಕೂದಲನ್ನ ಸ್ಮೂತ್ ಮಾಡುತ್ತೆ. ಇದನ್ನು ಮಾತ್ರ ನಾವು ನೆನೆಸಿಲ್ಲ, ಹಾಗೆ ಹಾಕ್ತಾಯಿದ್ದೀವಿ. ರಾತ್ರಿ ಇಡೀ ನೆನೆಸಿಟ್ಟಿರುವಂಥ ಅಕ್ಕಿಯ ನೀರು, ಲಾಸ್ಟಿಗೆ ಅಲೋವೆರಾನ, ಫ್ರೆಶ್ ಅಲೋವೆರಾನ ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಸೊ ಇದರಲ್ಲಿ ಎಲ್ಲೋ ಅಂಶನ ನಾವು ಬಳಸ್ಕೊತಾ ಇಲ್ಲ, ಅದು ಕೂದಲಿಗೆ ಯೂಸ್ ಇಲ್ಲ ಅಂತ. ಎಲ್ಲ ನೆನೆಸಿಟ್ಟಿರುವಂಥ ಇಂಗ್ರೀಡಿಯೆಂಟ್ಸ್ನ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ 1 ಲೀಟರ್ ನೀರು ಹಾಕಿ 20 to 25 ಮಿನಿಟ್ಸ್ವರೆಗೂ ನಾವು ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಅದು ಎಷ್ಟು ಚೆನ್ನಾಗಿ ಕುದಿಬೇಕು ಅಂದರೆ ಆ ಕುದ್ದಿರುವಂತಹ ನೀರು ನಾವು ಹಾಕಿರೋ 1 ಲೀಟರ್ ನೀರು 1/2 ಲೀಟ್ರಿಗೆ ಕನ್ವರ್ಟ್ ಆಗಿರುತ್ತೆ. ಅದೇ ರೀತಿ ಜೆಲ್ ಕೂಡ ಒಂಥರ ನಿಮ್ಗದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅದು. ಸೊ ಈಗ ಕುದ್ದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಚಾನಿಗೆ ಸಹಾಯದಿಂದ ಸೋಸ್ಕೋತಾ ಇದ್ದೀವಿ. ಇದು ಬಿಸಿ ಬಿಸಿನೇ ನಾವು ಸೋಸ್ಕೋಬೇಕು. ಇದನ್ನೇನಾರು ನಾವು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಸೋಸ್ಕೋತೀವಿ ಅಂದರೆ ಫ್ಲ್ಯಾಕ್ ಸೀಡ್ಸು, ಅಲೋವೆರಾ ಜೆಲ್ ಎಲ್ಲ ಹಾಕಿರೋದ್ರಿಂದ ಅದು ಗಟ್ಟಿ ಆಗ್ತಾ ಬರುತ್ತೆ. ಅದು ಚಾನಿಗೆಯಿಂದ ನಮಗೆ ಶಾಂಪೂ ಕೆಳಗಡೆ ಇಳಿಯೋದಿಲ್ಲ. ಸೊ ಈಗ ನಮಗೆ 100%ಅಲ್ಲಿ 50% ಒಂದು ಶಾಂಪೂ ಇದರಲ್ಲಿ ಸಿಕ್ಕಿದೆ. ಇನ್ನು 50% ನಮಗೆ ಇದರಲ್ಲಿ ಶಾಂಪೂ ಉಳಿದಿರುತ್ತೆ. ಒಂದೇ ಸರಿ ನಾವು ಚಾಚಿದಾಗ ಎಲ್ಲ ಅಂಶನೂ ಹೊರಗಡೆ ಬರೋದಿಲ್ಲ. ಅದಕ್ಕೆ ನಾವು ಇದಕ್ಕೆ ಮತ್ತೊಂದು 1/2 ಲೀಟರ್ ನೀರು ಹಾಕಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀವಿ. ಅದು ತಣ್ಣಗಾದ್ಮೇಲೆ ನಾವು ಅದನ್ನು ಕೈಯಿಂದ ಮಸಿದು, ಅಲೋವೆರಾ ಎಲ್ಲ ನೋಡಿ, ಈ ಥರ ಅಲೋವೆರಾ ಆಗಲಿ, ಆಮೇಲೆ ಆಮ್ಲ ಆಗಲಿ, ರೀಠಾ ಆಗಲಿ, ನೋಡಿ ಯಾವ ಥರ ಅದನ್ನು ನಾವೀಗ ಕೈಯಿಂದ ಮಸಿದ ಕೂಡಲೇ ಅದರಿಂದ ಎಲ್ಲ ಅಂಶನೂ ಅದು ನೀರಿಗೆ ಬಿಟ್ಕೊಡ್ತಾ ಇದೆ. ಸೊ ಇದರಲ್ಲಿ ನಮಗೆ ಇನ್ನೂ 1/2 ಶಾಂಪೂ ಕ್ವಾಂಟಿಟಿ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಈ ಥರ ಕೈಯಿಂದ ನಾವು ಅದನ್ನು ಮಸಿಬೇಕು. ಯಾವ ಥರ ನೊರೆ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇನ್ನು ಇದರಲ್ಲಿ ತುಂಬ ಶಾಂಪೂ ಇರುತ್ತೆ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನಾವು ಬಳಸಿರೋದ್ರಿಂದ ಒಂದು ನಮ್ಮ ಹೇರಿಗೆ ಹೆಲ್ದಿಯಾಗಿರುವಂಥ ಒಂದು ಶಾಂಪೂ ನಮಗಿಲ್ಲಿ ರೆಡಿ ಆಗ್ತಾಯಿದೆ. ನಾವು ಇದನ್ನು ತಿರ್ಗಾ ಮತ್ತೆ ಚಾನಿಗೆಯ ಸಹಾಯದಿಂದ ಸೋಸ್ಕೋತಾ ಇದ್ದೀವಿ. ಒಂದು ವೇಳೆ ಅದು ಗಟ್ಟಿ ಆಯಿತು, ಚಾನಿಗೆಯಿಂದ ನಿಮಗೆ ಅದು ಇಳಿಲಿಲ್ಲ ಅಂದರೆ ನಾವು ಒಂದು ವೈಟ್ ಬಟ್ಟೆ ತೊಗೊಂಡು ಕೂಡ ಅದನ್ನು ಚಾನಿಸ್ಕೋಬೋದು. ಸೊ ನೊರೆ ಯಾವ್ದು ರೀತಿ ಬರ್ತಾಯಿದೆ ನೋಡಿ, ಚೆನ್ನಾಗಿ ನೊರೆ ಬರ್ತಾಯಿದೆ. ಅಂಟಾಳ್ಕಾಯಿ ಹಾಕಿರ್ತೀವಲ್ಲ ಅದರದ್ದು ಶಾಂಪೂ ಥರನೇ ನಮಗೊಂದು ನೊರೆ ಬರುತ್ತೆ. ಆಮೇಲೆ ಅದರ ರಿಸಲ್ಟ್ ಕೂಡ ಅಷ್ಟೇ ಶಾಂಪೂ ಥರನೇ ಇರುತ್ತೆ. ಅಂದರೆ ಶಾಂಪೂಯಿಂದ ನಾವು ಹೇರ್ ವಾಶ್ ಮಾಡಿದಾಗ ಯಾವ ಥರ ಕೂದಲು ಸಿಲ್ಕಿ ಆಗುತ್ತಲ್ಲ ಅದೇ ಥರ ಆಗುತ್ತೆ. ನಮಗೆ ತಲೆಗೆ ಹಚ್ಕೊಂಡಿರೋ ಎಣ್ಣೆ ಕೂಡ ಈಸಿಯಾಗಿ ಹೊರಟೋಗುತ್ತೆ. ನೋಡಿ ನೊರೆ ಇನ್ನೂ ಯಾವ ಥರ ಬರ್ತಾಯಿದೆ ಅಂತ. ಸೊ 2ನೇ ಸರಿ ನಾವು ಅದನ್ನ ಕೈಯಿಂದ ಹಿಚಕಿ ತೆಗೆದಿರ್ತೀವಲ್ಲ ಅದಕ್ಕೆ ನೊರೆ ಇನ್ನೂ ಜಾಸ್ತಿನೇ ಇದೆ ಅದರಲ್ಲಿ. ನೋಡಿ ನೊರೆ ಯಾವ ಥರ ಬರ್ತಾಯಿದೆ ಅಂತ. ಸೊ ಇದು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. 2ನೇ ಸರಿ ನಾವು ತೆಕ್ಕೊಂಡಿರ್ತೀವಲ್ಲ ಶಾಂಪೂ, ಅದು ಮುಂಚೆ ಕಂಪೇರ್ ಮಾಡಿದ್ರೆ ಗಟ್ಟಿಯಾಗಿರುತ್ತೆ. ಆಮೇಲೆ ನಾವು ಫಸ್ಟ್ ತೆಗೆದಿರ್ತೀವಲ್ಲ ಅದೊಂದು ಸ್ವಲ್ಪ ಜೆಲ್ ಟೈಪ್ ಇರುತ್ತೆ ಕನ್ಸಿಸ್ಟೆನ್ಸಿ. ಈಗ 2 ಸರಿ ತೆಕ್ಕೊಂಡಿರುವಂಥ 2 ಶಾಂಪೂನ ನಾವು ಒಂದೇ ಪಾತ್ರೆಗೆ ಹಾಕಿ ಅದ್ರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋವಂಥ ಟೈಮು. ನೋಡಿ ಕಲರ್ ಮಾತ್ರ ಚೇಂಜ್ ಇದೆ, ಶಾಂಪೂನ ಅಂಶ ಒಂದೇ ಆಗಿರುತ್ತೆ. ಸೊ ನಾವು 2 ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಫ್ಲ್ಯಾಕ್ ಸೀಡ್ಸು, ಅಲೋವೆರಾ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಜೆಲ್ ಥರ ಕೂಡ ಅದು ಬಂದಿರುತ್ತೆ. ಈಗ ಗಟ್ಟಿಯಾಗಿದೆ ಸ್ವಲ್ಪ. ಈಗ ಇದಕ್ಕೆ ನಾವು ವಿಟಮಿನ್ ಇನ 8 to 10 ಡ್ರಾಪ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇದು ನಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ನೋಡಿ. ಈಗ ಪ್ರೆಗ್ನೆನ್ಸಿಗೆ ಅಂತ 8 to 10 ಡ್ರಾಪ್ ನಾವು ಲೆವೆಂಡರ್ ಜೆಲ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇದು ಪೂರ್ತಿಯಾಗಿ ಆಪ್ಷನಲ್ಲು. ಇದು ನಿಮ್ಗೆ ಇಷ್ಟ ಆದರೆ ಹಾಕೋಬೋದು, ಇಲ್ಲಾಂದರೆ ನಾವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸೀಗೆಕಾಯಿ ಮತ್ತು ರೋಸ್ಮೇರಿದೇ ನಾವು ಫ್ರೆಗ್ನೆನ್ಸ್ ಚೆನ್ನಾಗಿರೋದ್ರಿಂದ ಇದನ್ನು ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ನೋಡಿ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾಯಿದೆ. ಈಗ ಮೇನ್ ಪಾಯಿಂಟ್ ಅಂದರೆ ನಮಗೆ ಶಾಂಪೂ ಅಂದಮೇಲೆ ಅದರದ್ದು ಲಾಂಗ್ ಟೈಮ್ ನಾವು ಯೂಸ್ ಮಾಡ್ಕೋಬೇಕು. ಸೊ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಲ್ಲ. ಸೊ ನಾವು ಈ ಶಾಂಪೂ ಬೇಸ್ನ ಇದರಲ್ಲೇ ಆ್ಯಡ್ ಮಾಡೋದ್ರಿಂದ
ಶೆಲ್ಫ್ ಲೈಫು ನಾವು 3 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. SLS ಮತ್ತು ಪ್ಯಾರಾಬೆನ್ ಫ್ರೀ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಹಾನಿಕಾರಕ ಅಂಶ ಇರೋದ್ರಿಲ್ಲ. ಸೊ ಇದನ್ನು ನಾವು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಕೋಬೋದು. ಈ ಶಾಂಪೂ ಬೇಸು ಆ್ಯಡ್ ಮಾಡೋದ್ರಿಂದ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಗಟ್ಟಿ ಕೂಡ ಬರುತ್ತೆ ನಮಗೆ ಶಾಂಪೂ. ಎಷ್ಟು ಆ್ಯಡ್ ಮಾಡ್ಕೋಬೇಕು ಅಂದರೆ ಆ ಕ್ವಾಂಟಿಟಿ ನಮಗೆ ಎಷ್ಟು ರೆಡಿ ಆಗಿರುತ್ತಲ್ಲ ಶಾಂಪೂ ಈಕ್ವಲ್ ಆ್ಯಡ್ ಮಾಡ್ಕೋಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿನೂ ಆ್ಯಡ್ ಮಾಡ್ಕೋಬೋದು. 750 ml ನಮಗೆ ಇಲ್ಲಿ ಶಾಂಪೂ ರೆಡಿ ಆಗಿತ್ತು. ನಾವು ಇದಕ್ಕೆ 550 ಅಥವಾ 500 ml ಶಾಂಪೂ ಬೇಸ್ನ ಆ್ಯಡ್ ಮಾಡ್ಕೋತಾ ಇದ್ವಿ. ಇದು ಒಂಚೂರು ಹಿಂದೆ ಮುಂದೆ ಆದರೂ ಏನು ಪರವಾಗಿಲ್ಲ. ನೋಡಿ ಈ ಥರ ಆ್ಯಡ್ ಮಾಡ್ದಂಗೆ ಇದು ಗಟ್ಟಿ ಬರ್ತಾಯಿದೆ. ಸೊ ಈ ಥರ ಶಾಂಪೂನ ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಇದರ ಲಾಭವನ್ನು ಪಡ್ಕೋಬೇಕು ಅಂತ ನನ್ನ ಒಪಿನಿಯನ್ನು. ಅದೇ ಥರ ಶಾಂಪೂ ಯಾರಿಗೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅವರು ನನ್ನ ಹತ್ರನೂ ನೀವು ಆರ್ಡ್ರ್ ಮಾಡಿ ಶಾಂಪೂನ ತರಿಸ್ಕೋಬೋದು. ಈ ಶಾಂಪೂ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಟ್ರೈ ಮಾಡಿ. ಆಮೇಲೆ ಯಾರಿಗೆಲ್ಲ ಆಗಲ್ಲ ಅವರು ನನ್ನ ಹತ್ರ ತರಿಸ್ಕೊಳ್ಳಿ. ಇದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಒಂದು ಹಾಯ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.